A doctor has prescribed a corrective lens of power plus 1.5 diopter. Find the focal length of the lens. Is the prescribed lens diverging or converging? ಸೊ ಏನು ಕೊಟ್ಟಿದ್ದಾರೆ? ಪವರ್ ಕೊಟ್ಟಿದ್ದಾರೆ ಪ್ಲಸ್ 1.5 ಡಯಾಪ್ಟರ್ ಅಂತ ಹೇಳಿ. ಅದು ಬಿಟ್ಟರೆ ನಮ್ಮ ಫೋಕಲ್ ಲೆಂತ್ ಕಂಡುಹಿಡಿಯಬೇಕು. ಅದಾದಮೇಲೆ ನೇಚರ್ ಆಫ್ ಲೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಸೊ ಹೇಗೆ ಮಾಡೋದು ಇದನ್ನು? ಮೊದಲನೇದಾಗಿ P is equal to 100/f in ಸೆಂಟಿಮೀಟರ್ ಅಲ್ವಾ. 1.5 ನಾನು 15/10 ಅಂತ ಬರ್ಕೊತೀನಿ. 100/f in ಸೆಂಟಿಮೀಟರ್. ಸೊ ಏನಾಗುತ್ತಿದ್ದು 10/15 both the sides. 5 3s 5 2s 520 ಸಾರಿ. ಸೊ ಅದು ಬಿಟ್ಟರೆ ಏನಿಲ್ಲ, 1 FCM is equal to 200/3 ಆಗುತ್ತೆ ಅಲ್ವಾ. ಇದು ಟ್ರಾನ್ಸ್ಪೋಸಿಂಗ್ ಮಾಡೋದೆಲ್ಲ ನೀವು ಕಲಿಬೇಕು ಹುಡುಗರ. ಸೋ ಮೆನಿ ಸೆಂಟಿಮೀಟರ್. ಇದು ಕೂಡ ಪಾಸಿಟಿವ್ ಉತ್ತರ ಸರಿ. ಸೊ ಎಂಥ ಇದಿದು ನೇಚರ್ ಆಫ್ ಲೆನ್ಸ್ ಅಂತ ಹೇಳಿದ್ರೆ ಕಾನ್ವರ್ಜಿಂಗಾ ಡೈವರ್ಜಿಂಗಾ? ಹೌದು, ಇದು ಕಾನ್ವರ್ಜಿಂಗ್. ಕಾನ್ವೆಕ್ಸ್ ಅಲ್ವಾ, ಹಾಗಾಗಿ ಇದು ಕಾನ್ವರ್ಜಿಂಗ್ ಅಷ್ಟೇ. ಸೊ ವಿ ಫೌಂಡ್ ದ ನೇಚರ್ ಆ್ಯಂಡ್ ಫೋಕಲ್ ಲೆಂತ್. ಆಯಿತು.